ಪ್ರಿಂಜನ್ ಕಂಪನಿದ ಔಷಧ ಕೊಟ್ಟಿದ್ರಿ. ಬೇರಿಗೆ ಏನೈತ್ರಿ ಡಿಚಿಂಗ್ ಮಾಡೀವ್ರಿ. ಆನಂತರ ಏನೈತ್ರಿ ಒಂದು ಎದಿ ಮಠ ಅದು ಎತ್ತರ ಆದ ಕೂಡಲೇ ಸ್ಪ್ರೇ ಮಾಡೀವ್ರಿ. ಎರಡ್ ಸಲ ಸ್ಪ್ರೇ ಮಾಡೀವ್ರಿ. ಹೌದ್ರಿ. ಒಂದ್ ಸುಳಿ ಸುತ್ತಿದ್ದ ರೋಗ ಇತ್ತರ್ಲಿ ಅಲ್ಲಿ, ಅವಾಗ ಒಂದ್ಸಲ ಸ್ಪ್ರೇ ಮಾಡೀವ್ರಿ. ಆನಂತರ ಬೆಳವಣಿಗೆ ಎತ್ತರ ಆದ ನಂತರ ಇದ್ರ ಸುಳಿ ಸಾಯು ರೋಗ ಬರ್ಲಾತೈತ್ರಿ. ಅವಾಗ ಏನೈತ್ರಿ ಮತ್ತೆ ಬೇರೆ ಒಂದು ಔಷಧ ಸ್ಪ್ರೇ ಮಾಡೀವ್ರಿ. ಕಬ್ಬ ಬೆಳವಣಿಗೆ ಜಾಸ್ತಿ ಆಗ್ತೈತಿ. ಬಟ್ ಕಲರ್ ಚಂದ ಐತ್ರಿ. ಇನ್ನೂ ಆದ್ರೂ ಕಲರ್ ಕಳ್ಕೊಂಡಿಲ್ರಿ. ಕಬ್ಬ ಕೆಂಪಾಗಿಲ್ರಿ, ಹಳದಿ ಆಗಿಲ್ರಿ. ಕಬ್ಬ ಹಸಿರೈತ್ರಿ. ಸ್ಪ್ರೇ ಮಾಡಿದ್ಮೇಲೆ ಆಗಿರುವಂತ ಬದಲಾವಣೆ, ಸ್ಪ್ರೇ ಆಗಿದ್ಮೇಲೆ ಇಂಪ್ರೂವ್ ಹೆಚ್ಚಾಗೈತ್ರಿ ಜಾಸ್ತಿ. ಗಣಕಿ ಇವು ಎಲ್ಲ ಗಣಕಿ ಸುಳ್ಳಾಗ್ಲಾಕತ್ತಿದ್ವು ರೀ, ಅವು ಮತ್ತೆ ಜಾಸ್ತಿ ಮುಂದುವರಿಲಿಕ್ಕೈತ್ರಿ ಬೆಳವಣಿಗೆ ರೀ. ಈ ಪ್ರಿಂಜನ್ ಕಂಪನಿ ಡಿಂಚಿಂಗ್ ಮಾಡಿದ್ದಿಂದ ರೀ ಉಳಿದಿದ್ದ ಗೊಬ್ಬರ ಕಡಿಮೆ ಐತೈತ್ರಿ. ಸರ್ಕಾರಿ ಗೊಬ್ಬರ ಕಡಿಮೆ ಐತೈತ್ರಿ. ಅಂದ್ರೆ ಇದ್ರಾಗ ಒದ್ಸಿವ್ರಿ, ಎಂಚೂರಿ ಐತ್ರಿ. ಪೈಪ್ಲೈನ್ ಒಳಗೆ ಒದ್ಸಿವ್ರಿ. ಏನೇನ್ ಮಾಡಿದೀರಾ? ಏನಿಲ್ರಿ, ಅವು ಒಂದು 4-5 ನಮೂನಿ ಇವರು ಜಿಂಕ್ ಪ್ಯಾರಿಸ್ ಗೊಬ್ಬರ ಕೊಟ್ಟಿದ್ರಿ ಇಂಜನ್ ಕಂಪ್ನಿ ಒಳಗೇನು. ಇವ್ರನ್ನ ಹಾಕ್ರಿ ಬೇರಿನ ಮುಖಾಂತರ ಇಂಪ್ರೂವ್ ಆಕಾವ ಅಂತ ಹೇಳಿ ಆದ ನಂತರ ಮಾಡಿದ್ವಿ. ಈಗ ಇದ್ರಲ್ಲೇ ಸುಟ್ಟಿತ್ರಲ್ಲೇ ಬೆಳ್ಳಗ ರೋಗ ಬಂದ್ರೆ ಇದೆಲ್ಲ ಸುಟ್ಟ ಇಲ್ಲಿ ಗಣಿಕೆ ಇಲ್ಲೇ ಕಟ್ ಆಗಿತ್ರಿ. ಅದು ಆ ನಂತರ ಈಗ ಔಷಧ ಹೊಡೆದ್ರೆ ಇದು ಬೆಳವಣಿಗೆ ಹೆಚ್ಚಾಗಿ ಮತ್ತೆ ಕಡೆ ಮುಂದೆ ಗಣಿಕೆ ಆಗೈತಿ ನೋಡಿ. ಈಗ ಇಲ್ಲಿ ನಿಂತೈತ್ರಿ ಈ ರೋಗ. ಇಲ್ಲಿ ನಿಂದ ಮೇಲತ್ರಿ ಅವ್ರ ಔಷಧ ಸ್ಪ್ರೇ ಎಲ್ಲ ಮಾಡಿದ ಮೇಲತ್ರಿ ಎಲ್ಲ ಹುಳ ಸಾಯನ ರೀ. ಇಷ್ಟು ಮತ್ತೆ ಈ ಕಡೆ ಗಣಿಕೆ ಬೆಳವಣಿಗೆ ಆತ್ರಿ. ಹ್ಞೂ. ಡ್ರಿಪ್ಪಿನ ಮುಖಾಂತರ ಔಷಧಗಳನ್ನು ಎಲ್ಲ ಕೊಡ್ತೀವ್ರಿ. ಈಗ ನಮ್ಗೆ ನೀರಿನ ಭಾಳ ಜಾಸ್ತಿ ಹತ್ತಂಗಿಲ್ರಿ. ನಾವು 2 ದಿನ ಬಿಟ್ಟು ಒಂದು 3 ತಾಸು ನೀರು ಇದನ್ನ ಮಾಡ್ರಿ ನೋಡಿ, ಭೂಮಿ ತಂಪಾಕೈತ್ರಿ. ಭಾಳ ಅತಿ ದಿನಾಲು ಬಿಟ್ಟು ಹಾಸ್ಕೊತ ಕುಂಡಂಗಿಲ್ರಿ. ನಾವು ಡ್ರಿಪ್ಪಿಗೆ ರೀ ಒಳ್ಳೆ ಆದ್ರೆ ಒಮ್ಮೆ 4 ತಾಸು ಲೈನ್ ಇದ್ದಾಗ 4 ತಾಸು ಬಿಡ್ತೀವ್ರಿ. ಒಮ್ಮೆ 3 ತಾಸು ಇದ್ದಾಗ 3 ತಾಸು ಬಿಟ್ಟಿರ್ತೀವ್ರಿ. ಅತಿ ಯಾವತ್ತು ಬಿಟ್ಕೋತ ಕುಂಡ್ರಿ. ನೀರಿಂದ ಉಳಿತಾಯ ಆಗೈತ್ರಿ. ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಉತ್ಪನ್ನಗಳನ್ನ ಬಳಸಿಕೊಂಡು ಭೂಮಿಯಲ್ಲಾಗಿರುವಂತಹ ಬದಲಾವಣೆ ಮತ್ತೆ ಬೆಳೆಯಲ್ಲಾಗಿರುವಂತಹ ಬದಲಾವಣೆ ಮತ್ತೆ ಖರ್ಚು ಯಾವ ರೀತಿ ಕಡಿಮೆ ಮಾಡಿಕೊಂಡು ಇವತ್ತು ಬೆಳೆನ ಬೆಳೀತಾ ಇದ್ದಾರೆ ಅಂತ ನೀವು ಈ ವಿಡಿಯೋ ಮುಖಾಂತರ ನೋಡಿದ್ರಲ್ಲ. ಯಾವುದೇ ಬೆಳೆ ಆಗಲಿ ಸ್ಪ್ರಿಂಜನ್ ಉತ್ಪನ್ನಗಳು ನಿಮ್ದಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.